ನಮಸ್ಕಾರ ಎಲ್ಲರಿಗೂ. ಇದು ನನ್ನ ಫಸ್ಟ್ ಕುಕಿಂಗ್ ವ್ಲಾಗು. ಸೊ ನಾನಿವತ್ತು ಡಿನ್ನರಿಗೆ ಬನ್ಸಿ ರವೆ ಅಂತ ವೆಜಿಟೇಬಲ್ ಉಪ್ಪಿಟ್ಟು ಮತ್ತು ಬಟರ್ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಷ್ಟೊಂದು ಜನಕ್ಕೆ ಉಪ್ಪಿಟ್ಟು ಇಷ್ಟ ಇರಲ್ಲ. ಬನ್ಸಿ ರವೆನ ಜೊತೆ ಉಪ್ಪಿಟ್ಟು ಟ್ರೈ ಮಾಡಿ ನೋಡಿ. ವೆಜಿಟೇಬಲ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಹುಡಿಯಾಗಿರುತ್ತೆ, ಉಪ್ಪಿಟ್ಟು ಥರನೇ ಅನಿಸಲ್ಲ, ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿ ಹಾಕ್ಕೊಂಡು ನೀವು ಉಪ್ಪಿಟ್ಟು ಮಾಡ್ಕೋಬೋದು. ಇಲ್ಲಿ ರವೆನ ಹಾಕಿ ನಾನು ಚೆನ್ನಾಗಿ ಬಾಣಲೆಯಲ್ಲಿ ಹುರ್ಕೋತಿದ್ದೀನಿ. ಬೇಕಾದ್ರೆ ನೀವು ತುಪ್ಪ ಹಾಕ್ಕೊಂಡು ರವೆನ ಹುರ್ಕೋಬೋದು. ನಾನು ಬರೀ ಹಾಗೇ ರವೆನ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅದು ಗಮ್ಮನ್ಬೇಕು ರವೆ, ಅಲ್ಲಿವರೆಗೂ ಚೆನ್ನಾಗಿ ರವೆ ರೋಸ್ಟ್ ಮಾಡ್ಕೊಳ್ಳಿ. ಹುಡಿಯಾಗಿ ಇದು ಸ್ವಲ್ಪ ದಪ್ಪ ದಪ್ಪ ಇರುತ್ತೆ ಬನ್ಸಿ ರವೆ. ಸೊ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಕಲರು ಚೇಂಜ್ ಆಗುತ್ತೆ. ಚೆನ್ನಾಗಿ ಹುರ್ಕೊಂಡು ಈಗ ಮತ್ತೆ ಅದೇ ಬಾಣಲಿಗೆ ಒಗ್ಗರಣೆಗೆ ನಾವು ಮತ್ತು ಬಾಣಲೆ ಕೈ ಮೇಲೆ ಎಣ್ಣೆ, ಅದಕ್ಕೆ ಸ್ಪೈಸಸ್ಸು, ಸಾಸಿವೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಒಂದೆರಡು ಜೀರಿಗೆ ಹಾಕೊಳ್ಳಿ, ಎಷ್ಟು ಬೇಕಷ್ಟು ನಿಮಿಷ. ಆಮೇಲೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ನಾವು ಕಾಳುಗಳು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಹಾಕಿದ್ದೀವಲ್ಲ, ಅದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ಉಪ್ಪಿಟ್ಟಿಗೆ ಬೇಕಾದ್ರೆ ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಮತ್ತೆ ತರಕಾರಿಗಳು ಹಾಕ್ಕೋಬೇಕು. ತರಕಾರಿನೆಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಬೇಯಬೇಕಲ್ವ ಅದು. ಸೊ ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಬಟಾಣಿ ತೊಗೊಂಡಿದ್ದೀನಿ. ಅದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ತರಕಾರಿಗೆ ಉಪ್ಪು ಹಿಡಿಬೇಕಲ್ವ. ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡೋದ್ರಿಂದ ಅದೊಂದು ಸ್ವಲ್ಪ ಬೇಯುತ್ತೆ, ಎಣ್ಣೆಲೇ ಫ್ರೈ ಮಾಡ್ತೀವಲ್ಲ. ಸೊ ತರಕಾರಿ ಅರ್ಧಂಬರ್ಧ ಬೆಂದಿರುತ್ತೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿರ್ತೀವಲ್ಲ ಅದಕ್ಕೆ. ಸೊ ಟೊಮೆಟೊನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ. ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಸೊ ಎಣ್ಣೆಲೆ ಆ ಸ್ಟೀಮಲ್ಲೇ ಅರ್ಧಂಬರ್ಧ ತರಕಾರಿ ಎಲ್ಲ ಬೆಂದೋಗಿರುತ್ತೆ. ಆಮೇಲೆ ಮತ್ತೆ ನಾವು ನೀರು ಹಾಕ್ತೀವಲ್ವ ರವೆ ಹಾಕೋಕ್ಕೆ, ಆವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಸೊ ಈಗ ಇಟ್ಬಿಡಿ ಒಂದು 2 ನಿಮಿಷ. ಯಾಕೆ ನೈಟ್ ಡಿನ್ನರಿಗೆ ನಾನು ಉಪ್ಪಿಟ್ಟು ಮಾಡ್ತಿದ್ದೀನಿ ಅಂದರೆ, ನಾವು ಬೆಳಗ್ಗೆ ಹೊತ್ತು ಆರಾಮಾಗಿ ಕೂತ್ಕೊಂಡು ಬಿಸಿ ಬಿಸಿ ತಿನ್ನೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಅರ್ಜೆಂಟ್ ಇರುತ್ತೆ. ಸೊ ಉಪ್ಪಿಟ್ಟೆಲ್ಲ ಬಿಸಿ ಬಿಸಿ ತಿನ್ನೋಕ್ಕೆ ಚೆಂದ. ಸೊ ನಾವಿಲ್ಲಿ ತರಕಾರಿ ಎಲ್ಲ ಅರ್ಧಂಬರ್ಧ ಫ್ರೈ ಆದಮೇಲೆ ನೀರು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಡಿ. ನೀರು ಚೆನ್ನಾಗಿ ಕುದಿಬೇಕು, ತರಕಾರಿನೂ ಎಲ್ಲ ಬೇಯಬೇಕು. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ಕಾಯಿ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಒಬ್ಬೊಬ್ಬರು ಇದಕ್ಕೆ ಚಿಲ್ಲಿ ಪೌಡರು ಹಾಕ್ತಾರೆ, ಅದು ನಂಗೆ ಗೊತ್ತಿಲ್ಲ, ಬಟ್ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ, ತಿಂದಿದ್ದೀನಿ ನಾನು ಅದನ್ನು. ಇಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿಬೇಕು. ಚೆನ್ನಾಗಿ ನೀರು ಕುದ್ರೆ ತರಕಾರಿ ಎಲ್ಲ ಬೇಯುತ್ತೆ. ಸೊ ರವೆನ ಕುದಿಯೋ ನೀರಲ್ಲಿ ಹಾಕಿದ್ರೆ ಅದು ಬೇಗ ಇದಾಗುತ್ತೆ, ಬೇಯುತ್ತೆ, ಗಂಟು ಕಟ್ಟಲ್ಲ ರವೆ. ಅದಕ್ಕೆ ಚೆನ್ನಾಗಿ ನೀರು ಕುದ್ದ ಮೇಲೆ ರವೆ ಹಾಕಬೇಕು. ತರಕಾರಿ ಎಲ್ಲ ಬೆಂದಿದ್ದು ಚೆಕ್ ಮಾಡಿಕೊಂಡು ಕಾಯಿ ಹಾಕ್ಕೋತೀನಿ. ಕುದಿಬೇಕಾದ್ರೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ, ಸಾಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ, ತುರಿದಿರೋ ಕಾಯಿ ಹಾಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ. ಅದು ಚೆನ್ನಾಗಿ ಬೇಯಬೇಕು. ಇವಾಗ ರವೆನ ಹಂಗೆ ಕುದಿಯೋ ನೀರಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಂಡು ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದು ಹೈ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಮತ್ತೆ ಮಿಕ್ಸ್ ಮಾಡಿ, ಮತ್ತೆ ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಹಂಗೆ ಲಿಡ್ ಕ್ಲೋಸ್ ಮಾಡಿಬಿಡಿ. ಸೊ ಆ ಬೇಗನೆ ರವೆ ಎಲ್ಲ ಹರಳುತ್ತೆ. ಸೊ ನಾವು ಫ್ಯಾಮಿಲಿ ಜೊತೆ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತು ಮಧ್ಯಾಹ್ನ ಲಂಚ್ ಜೊತೆಲಿ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ. ಅಟ್ಲೀಸ್ಟ್ ಇನ್ ಅ ಡೇ ಒಂದು ಸತಿನಾದ್ರು ಜೊತೆಲಿ ನಮ್ಮ ಹಸ್ಬೆಂಡ್ ಜೊತೆ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಇರುತ್ತಲ್ವ. ಸೊ ಅದಕ್ಕೆ ನೈಟ್ ನಾನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಂಡು
ಜೊತೆಗೆ ಬಟರ್ ಫ್ರೂಟ್ ಜ್ಯೂಸು ಮಾಡ್ತಿದ್ದೀನಿ. ಮಾಡಿಕೊಂಡು ನಾವಿಬ್ಬರೇ ಇರೋದ್ರಿಂದ ಮಾಡಿಕೊಂಡು ಬಿಸಿ ಬಿಸಿದ್ದು ತಿಂತೀವಿ ನಾವು ನೈಟ್ ಹೊತ್ತು. ಉಪ್ಪಿಟ್ಟು ಅಂದರೆ ಭಾರಿ ಇಷ್ಟ ನಮಗೆ. ಸೊ ನಾನು ನೈಟೇ ಮಾಡ್ತೀನಿ. ಸೊ ಅಲ್ಲಿ ಬಟರ್ ಫ್ರೂಟ್ ತಂದಿದ್ದೆ, ನಮ್ಮೂರಲ್ಲೇ ಇತ್ತು. ಸೊ ಹಣ್ಣು ಚೆನ್ನಾಗಿ ಹಣ್ಣಾಗ್ಬಿಟ್ಟಿತ್ತು ಅದು, ಅದಕ್ಕೆ ಒಳಗೆ ಅಲ್ಲಿ ಬ್ರೌನ್ ಕಾಣ್ತಿದೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹೀಗೆಲ್ಲ ಕ್ಲೀನಾಗಿ ಸ್ಕೂಪ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಆಪ್ಷನಲ್. ಸಕ್ಕರೆ ಒಬ್ಬೊಬ್ಬರು ಕಮ್ಮಿ ಹಾಕ್ಕೊಂಡು ತಿಂತಾರೆ, ಕುಡಿತಾರೆ. ಅಲ್ಲಿ ಜ್ಯೂಸ್ ಅಂಗಡಿಲಿ ಹೇಳ್ಬಿಡ್ತಾರೆ ಸಕ್ಕರೆ ಬೇಡ, ಸಕ್ಕರೆ ಸ್ವಲ್ಪ ಹಾಕಿ ಅಂತ. ಯಾಕೆಂದರೆ ಹಣ್ಣು ಸ್ವಲ್ಪ ಸ್ವೀಟ್ ಇರುತ್ತೆ, ಕಹಿನೂ ಇರುತ್ತೆ ಸ್ವಲ್ಪ ಒಂದೊಂದು ಹಣ್ಣುಗಳು. ಸೊ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ, ನಿಮಗೆ ಹೆಂಗೆ ಸ್ವೀಟ್ ಬೇಕೋ ಆ ಥರ. ನಾನೀಗ 1-3 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿ ಹಾಲೆ ಹಾಕ್ಕೊತೀನಿ. ಹಸಿ ಹಾಲೆ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ರುಬ್ಕೊತೀನಿ. ಸೊ ಒಂದು ಬಟರ್ ಫ್ರೂಟಲ್ಲಿ 2 ಜ್ಯೂಸ್ ಆಗುತ್ತೆ. ನೀವು ತುಂಬ ತೆಳ್ಳಗೆ ಅಂದರೆ ಮೀಡಿಯಮ್ ಥಿಕ್ನೆಸ್ಸಲ್ಲಿ ಮಾಡಿಕೊಂಡ್ರೆ, ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಸ್ಪೂನಲ್ಲಿ ಹಂಗೆ ಕುಡಿಬೋದು, ತೊಗೊಂಡು ಐಸ್ ಕ್ರೀಮ್ ಥರ ತಿನ್ಬೋದು ಅಂದ್ಬಿಟ್ಟು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ. ಸೊ 1 ಗ್ಲಾಸ್ ಆಯಿತು. ಸೊ ಜ್ಯೂಸು ರೆಡಿ ಆಯಿತು. ಇವತ್ತಿನ ಡಿನ್ನರ್ ರೆಡಿ ಆಗಿದೆ. ಬನ್ಸಿ ರವೆ ಉಪ್ಪಿಟ್ಟು ಮತ್ತು ಬಟರ್ ಫ್ರೂಟ್ ಜ್ಯೂಸು. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.